ಎಲ್ಲರಿಗೂ ಐಡಿಯಾಸ್ ಫೋರಂಗೆ ಸ್ವಾಗತ. ನಾನು ನಿಮ್ಮ ನವೀನ TR. ಕರ್ನಾಟಕದಲ್ಲಿಯೇ ಪ್ರಥಮ ಬಾರಿಗೆ ಸಮಗ್ರವಾಗಿ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನ ಚರ್ಚೆ ಮಾಡುವಂತ ಕೆಲಸ ಐಡಿಯಾಸ್ ಫೋರಂ ತಂಡದ ವತಿಯಿಂದ ಆಗ್ತಾ ಇದೆ. ಈ ಒಂದು ಸರಣಿಯಲ್ಲಿ ಈಗ ನಾನು ಮಾಡುತ್ತಿರುವಂತಹದ್ದು 218ನೇ ವಿಡಿಯೋ. ಯಾರು ಕಳೆದ ವಿಡಿಯೋಗಳನ್ನ ನೋಡಿಲ್ಲ, ಸಪರೇಟ್ ಪ್ಲೇ ಲಿಸ್ಟ್ ಇದೆ, ನೋಡ್ಕೊಳ್ತಾ ಬರ್ಬೋದಾಗತ್ತೆ. ಒಂದ್ಸತಿ ಚೆಕ್ ಮಾಡಿ. ಹಲವಾರು ಕೋರ್ಸ್ಗಳು ಐಡಿಯಾಸ್ ಫೋರಂ ಅಲ್ಲಿ ಲಭ್ಯ ಇವೆ. ಕಳೆದ ತರಗತಿಯಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಬಂದಿದ್ದೆ. ಅದರಲ್ಲಿ ಮೊದಲು ಬಂದವರು ಪೋರ್ಚುಗೀಸರು, ನಂತರ ಡಚ್ಚರು, ನಂತರ ಬ್ರಿಟಿಷರು, ನಂತರ ಬಂದವರೇ ಡೆನ್ಮಾರ್ಕ್ನವರು. ಇವರು ಕೂಡ ಭಾರತಕ್ಕೆ ವ್ಯಾಪಾರಕ್ಕೆ ಬರ್ತಾರೆ. ಆದರೆ ಅಷ್ಟಾಗಿ ಇವರು ತನ್ನ ಪೊಸಿಷನ್ ಅನ್ನ ಭಾರತದಲ್ಲಿ ಎಸ್ಟಾಬ್ಲಿಷ್ ಮಾಡೋದಿಲ್ಲ, ಸ್ಥಾಪನೆ ಮಾಡೋದಿಲ್ಲ. ಕಾರಣ, ಡೇನ್ಸ್ ಇವರು ವ್ಯಾಪಾರಕ್ಕಿಂತ ಮಿಷನರಿ ಆಕ್ಟಿವಿಟಿಗಳಲ್ಲಿ, ಮತಾಂತರದ ಪ್ರಕ್ರಿಯೆಗಳಲ್ಲಿ ಹೆಚ್ಚು ತೊಡಗಿಸ್ಕೊಳ್ತಾರೆ. ಆದ್ದರಿಂದ ಡೇನ್ಸ್ ಅವರು ವ್ಯಾಪಾರದಲ್ಲಿ ಯಶಸ್ಸನ್ನ ಕಾಣೋದಿಲ್ಲ. 1616ರಲ್ಲಿ ಡೇನ್ಸ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಲಾಗುತ್ತೆ. ಭಾರತಕ್ಕೆ ಬರ್ತಾರೆ. ತಮ್ಮ ಮೊದಲ ವ್ಯಾಪಾರ ಕೇಂದ್ರವನ್ನ ತಮಿಳುನಾಡಿನ ಟ್ರಾಂಕ್ವೆಬಾರ್ ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ, ಹಲವಾರು ಎಕ್ಸಾಮ್ಸ್ ಅಲ್ಲಿ ಈ ಟ್ರಾಂಕ್ವೆಬಾರ್ ಕೇಳಿದ್ದಾರೆ. ಮೊದಲ ವ್ಯಾಪಾರ ಕೇಂದ್ರವನ್ನ ಟ್ರಾಂಕ್ವೆಬಾರ್ ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಅವರು ಬಂಗಾಳದಲ್ಲಿ ಎರಡನೇ ವ್ಯಾಪಾರ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾರೆ. ದಟ್ ಈಸ್ ಬಂಗಾಳದ ಸೆರಾಂಪುರದಲ್ಲಿ. ಇದು ಕೂಡ ಇಂಪಾರ್ಟೆಂಟ್, ಇವೆರಡು ನೆನಪಿಕೊಳ್ಳಿ, ಟ್ರಾಂಕ್ವೆಬಾರ್ ಮತ್ತು ಸೆರಾಂಪುರ. ತಮಿಳುನಾಡಿನ ಟ್ರಾಂಕ್ವೆಬಾರ್ ಅಲ್ಲಿ ಮೊದಲ ವ್ಯಾಪಾರ ಕೇಂದ್ರ, ಬಂಗಾಳದ ಸೆರಾಂಪುರದಲ್ಲಿ ಎರಡನೇ ವ್ಯಾಪಾರ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ. ಭಾರತದಲ್ಲಿ ಇವರು ತನ್ನ ಸ್ಥಾನವನ್ನ ಬಲಪಡಿಸ್ಕೊಳ್ಳೋದಕ್ಕೆ, ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದಕ್ಕೆ, ಸ್ಥಾಪನೆ ಮಾಡಿಕೊಳ್ಳುವಲ್ಲಿ ವಿಫಲರಾಗ್ತಾರೆ. ಕಾರಣ ಇಷ್ಟೇ, ದೇವರ್ ಮೋರ್ ಕನ್ಸರ್ನ್ ವಿತ್ ದ ಮಿಷನರಿ ಆಕ್ಟಿವಿಟೀಸ್ ದ್ಯಾನ್ ಟ್ರೇಡ್. ಅವರಿಗೆ ವ್ಯಾಪಾರಕ್ಕಿಂತ ಮತಾಂತರಗಳಲ್ಲಿ ಮತ್ತು ಧರ್ಮ ಪ್ರಚಾರದಲ್ಲಿ ಅವರು ಹೆಚ್ಚು ತೊಡಗಿಸ್ಕೊಳ್ತಾರೆ. ಆದ್ದರಿಂದ ಭಾರತದಲ್ಲಿ ಅವರು ವ್ಯಾಪಾರದಲ್ಲಿ ಅಷ್ಟು ಯಶಸ್ಸನ್ನ ಕಾಣೋದಿಲ್ಲ. ಬಹುಮುಖ್ಯವಾಗಿ ಮುಂದೆ ಡೆನ್ಮಾರ್ಕ್ನವರು ತನ್ನ ಎಲ್ಲ ವ್ಯಾಪಾರಗಳನ್ನ ಬ್ರಿಟಿಷರಿಗೆ ಮಾರಿ, ಅವರು ಭಾರತದಲ್ಲಿ ಇರ್ತಾರೆ, ಬಿಟ್ಟೇನೂ ಹೋಗೋದಿಲ್ಲ, ಬ್ರಿಟಿಷರಿಗೆ ಕೊಡ್ತಾರೆ. ತನ್ನ ವ್ಯಾಪಾರಗಳನ್ನ ಬ್ರಿಟಿಷರಿಗೆ ಕೊಟ್ಟುಬಿಟ್ಟು ಅವರು ಮಿಷನರಿ ಆಕ್ಟಿವಿಟೀಸ್ಗಳಲ್ಲಿ ತಮ್ಮನ್ನ ತೊಡಗಿಸ್ಕೊಳ್ತಾರೆ. ಏನು ಭಾರತಕ್ಕೆ ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ಬ್ರಿಟಿಷರು ಬಂದ್ರು, ಆದ್ರೆ ಅವರೇನು ಮತಾಂತರಗಳಲ್ಲಿ ತೊಡಗಿಲ್ಲ ಅಂದ್ರೆ ಅವರು ತೊಡಗಿದ್ರು. ಆದ್ರೆ ಅತಿ ಹೆಚ್ಚು ಮತಾಂತರಗಳಲ್ಲೇ, ಧರ್ಮದ ಪ್ರಚಾರಗಳಲ್ಲೇ ತೊಡಗಿದವರು ಯಾರಪ್ಪ ಅಂದ್ರೆ ದಟ್ ಈಸ್ ಡೇನ್ಸರು. ಆದ್ದರಿಂದ ಇವ್ರ ಬಗ್ಗೆ ಟ್ರೇಡ್ಗೆ ಸಂಬಂಧಪಟ್ಟಂತೆ ಜಾಸ್ತಿ ಇಂಪಾರ್ಟೆಂಟ್ ಅಲ್ಲ, ಮಿಷನರಿ ಆಕ್ಟಿವಿಟೀಸ್ಗಳಲ್ಲಿ ಹೆಚ್ಚು ತೊಡಗಿಸ್ಕೊಳ್ತಾರೆ. ತನ್ನ ಎಲ್ಲ ಬಿಸ್ನೆಸ್ಗಳನ್ನ, ವ್ಯವಹಾರವನ್ನ ಬ್ರಿಟಿಷರಿಗೆ ಇವರು ಮಾಡ್ತಾರೆ. ಭಾರತದಲ್ಲಿ ಮಿಷನರಿ ಚಟುವಟಿಕೆಗಳಲ್ಲಿ ಇವರು ತೊಡಗಿಸ್ಕೊಳ್ತಾರೆ, ವ್ಯಾಪಾರವನ್ನ ಬಿಟ್ಬಿಡ್ತಾರೆ. ಎಲ್ಲ ಯುರೋಪಿಯನ್ಸ್ ಅಲ್ಲಿ, ಏನು ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು, ಡೇನ್ಸ್, ನೆಕ್ಸ್ಟ್ ಬರುವಂತ ಫ್ರೆಂಚರು, ಎಲ್ಲ ಯುರೋಪಿಯನ್ಸ್ ಅಲ್ಲಿ ಭಾರತದಲ್ಲಿ ಕ್ರಿಶ್ಚಿಯನ್ ಧರ್ಮವನ್ನ ಹೆಚ್ಚು ಪ್ರಮೋಟ್ ಮಾಡಿದವರು ಯಾರಪ್ಪ ಅಂದ್ರೆ ಅದು ಇವರೇ, ಡೆನ್ಮಾರ್ಕ್ನವರು. ಅತಿ ಹೆಚ್ಚು ಕ್ರಿಶ್ಚಿಯನ್ ಧರ್ಮವನ್ನ ಪ್ರಚಾರ ಮಾಡುವುದರಲ್ಲಿ ಇವರು ತೊಡಗಿಕೊಳ್ತಾರೆ. ಪ್ರಮೋಟರ್ಸ್ ಅಂತ ಕರಿತೀವಿ. ಕ್ರಿಶ್ಚಿಯಾನಿಟಿ ಧರ್ಮದ ಪ್ರಮೋಟರ್ಸ್ ಅತಿ ಹೆಚ್ಚಾಗಿ ಭಾರತದಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರುತ್ತಾರೆ. ಆದ್ರಿಂದ ಇದು ಗೊತ್ತಿರಬೇಕು ನಿಮಗೆ, ವ್ಯಾಪಾರದಲ್ಲಿ ಅಷ್ಟು ಆಸಕ್ತಿಯನ್ನು ತೋರಿರೋದಿಲ್ಲ, ಎಸ್ಪೆಷಲಿ ಭಾರತದಲ್ಲಿ. ಇವರಿಗೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳನ್ನ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ಏನ್ ಕೇಳಿದ್ದಾರೆ ನೋಡೋಣ. ವೆನ್ ವಾಸ್ ಡ್ಯಾನಿಶ್ ಈಸ್ಟ್ ಇಂಡಿಯಾ ಕಂಪನಿ ಎಸ್ಟಾಬ್ಲಿಷ್ ಅಂತ 1616ರಲ್ಲಿ ಡ್ಯಾನಿಶ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಯಿತು. ಇನ್ನೊಂದು ಪ್ರಶ್ನೆ, ನೇಮ್ ದ ರೂಲರ್ ಆಫ್ ತಾಂಜಾವೂರ್ ಹೂ ವಿಲ್ಲಿಂಗ್ಲಿ ನೆಗೋಷಿಯೇಟೆಡ್ ವಿತ್ ಡ್ಯಾನಿಶ್ ಮರ್ಚೆಂಟ್ಸ್ ಫಾರ್ ಟ್ರೇಡ್. ಈ ಕೆಳಗಿನ ಯಾವ ತಾಂಜಾವೂರಿನ ರಾಜ ಅವನು ಸ್ವತಃ ವಿಲ್ಲಿಂಗ್ಲಿ ಡ್ಯಾನಿಶ್ ವ್ಯಾಪಾರಿಗಳ ಜೊತೆ ವ್ಯಾಪಾರಕ್ಕೋಸ್ಕರ ಒಪ್ಪಂದಗಳನ್ನ ಮಾಡಿಕೊಂಡ ಅಂತ ಕೇಳಿದಾಗ ರಾಜಾ ರಘುನಾಥ ನಾಯಕ್ ಅಂತೇಳಿ. ನಾಟ್ ದಟ್ ಮಚ್ ಇಂಪಾರ್ಟೆಂಟ್, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ನೋಡ್ಕೊಂಡಿದ್ದೀವಿ ಅಷ್ಟೇ. ರಾಜಾ ರಘುನಾಥ್ ನಾಯಕ್ ಅಂತೇಳಿ ತಾಂಜಾವೂರಿನ ರಾಜನು ಡ್ಯಾನಿಶ್ ಮರ್ಚೆಂಟ್ಸ್ಗಳ ಜೊತೆ ಒಪ್ಪಂದವನ್ನು ಕೂಡ ನೆಗೋಷಿಯೇಟ್ ಮಾಡ್ಕೋತಾನೆ ಅಂತೇಳಿ.
ಇವನೇ ಸ್ವತಃ ಹೋಗ್ಬಿಟ್ಟು. ಇನ್ನೊಂದು ಪ್ರಶ್ನೆ, ದ ಹೆಡ್ ಕ್ವಾರ್ಟರ್ಸ್ ಆಫ್ ಡ್ಯಾನಿಶ್ ಸೆಟ್ಲ್ಮೆಂಟ್ ವಾಸ್, ನೋಡ್ರಿ ಅವರ ಮೊದಲ ವ್ಯಾಪಾರ ಕೇಂದ್ರ ಟ್ರಾಂಕ್ಯುಬಾರ್ ತಮಿಳುನಾಡಲ್ಲಿ, ಅದೇ ಅವರ ಹೆಡ್ ಕ್ವಾರ್ಟರ್. ಡ್ಯಾನಿಶ್ ಮೊದಲ ವ್ಯಾಪಾರ ಕೇಂದ್ರ ಸ್ಥಾಪನೆ ಮಾಡ್ತಾರೆ, ಅದೇ ಅವರ ಮುಖ್ಯ ಕಚೇರಿಯಾಗಿತ್ತು ಭಾರತದಲ್ಲಿ. ದಟ್ ಇಸ್ ಟ್ರಾಂಕ್ಯುಬಾರ್ ತಮಿಳುನಾಡಲ್ಲಿ ಇರುವಂತಹದ್ದು. ಬಹಳ ಇಂಪಾರ್ಟೆಂಟ್ ಇದು. ಇನ್ನೊಂದು ಪ್ರಶ್ನೆ, ಅಟ್ ವಿಚ್ ಪ್ಲೇಸ್ ಇನ್ ಇಂಡಿಯಾ ಡಿಡ್ ಡ್ಯಾನಿಶ್ ಈಸ್ಟ್ ಇಂಡಿಯಾ ಕಂಪನಿ ಸೆಟ್ ಅಪ್ ಇಟ್ಸ್ ಫಸ್ಟ್ ಫ್ಯಾಕ್ಟರಿ ಇನ್ 1620? 1620 ಮೊದಲ ಬಾರಿಗೆ ಮೊದಲ ಫ್ಯಾಕ್ಟರಿಯನ್ನ ಡ್ಯಾನಿಶ್ ಈಸ್ಟ್ ಇಂಡಿಯಾ ಕಂಪನಿ ಎಲ್ಲಿ ಸ್ಥಾಪನೆ ಮಾಡುತ್ತೆ ಅಂತ ಕೇಳಿದಾಗ, ಜಸ್ಟ್ ಹೆಡ್ ಕ್ವಾರ್ಟರ್, ಅವರ ಹೆಡ್ ಕ್ವಾರ್ಟರ್ ಟ್ರಾಂಕ್ಯುಬಾರ್ ಅಲ್ಲಿ ಸ್ಥಾಪನೆ ಮಾಡಿದ್ದು. ಈಗ ನಿಮಗೆ ಚರ್ಚೆ ಮಾಡಿದ್ದೆ ಆಲ್ರೆಡಿ. ಇನ್ನೊಂದು ಪ್ರಶ್ನೆ, ಇನ್ ವಿಚ್ ಪಾರ್ಟ್ ಆಫ್ ಬೆಂಗಾಲ್ ಡಿಡ್ ದ ಸೆಕೆಂಡ್ ಡ್ಯಾನಿಶ್ ಫ್ಯಾಕ್ಟರಿ ವಾಸ್ ಸೆಟ್ ಅಪ್ ಇನ್ 1676 ಟು ಸ್ಪೀಡ್ ಅಪ್ ದ ಟ್ರೇಡ್? ಈ ಇಸ್ವಿಗಳನ್ನ ನೆನಪಿಕೊಳ್ಳೋಕೆ ಹೋಗ್ಬೇಡಿ, ತಲೆಕೆಡ್ಸ್ಕೊಳಕ್ ಹೋಗ್ಬೇಡಿ, ಜಸ್ಟ್ ನೇಮ್ಗಳು ನೆನಪಿಕೊಳ್ಳಿ ಸಾಕು, ಇಸ್ವಿಗಳು ನಿಮಗೆ ಬೇಡ. ಎರಡನೇ ಡ್ಯಾನಿಶ್ ಫ್ಯಾಕ್ಟರಿ ಸ್ಥಾಪನೆ ಆಗಿದೆ ಎಲ್ಲಪ್ಪ ಅಂತ ಕೇಳಿದಾಗ ಸೆರಾಂಪುರಲ್ಲಿ ಬೆಂಗಾಳದಲ್ಲಿ. ಇನ್ನೊಂದು ಪ್ರಶ್ನೆ ಇದೆ ನೋಡಿ, ಟು whom did the Danes sold all their settlements and returned to their country? ಈ ಕೆಳಗಿನ ಯಾರಿಗೆ ಡೇನ್ಸ್ ಅವರು ತನ್ನ ಎಲ್ಲಾ ಸೆಟ್ಲ್ಮೆಂಟ್ಸ್ ಗಳನ್ನ ಮತ್ತು ಬಿಸಿನೆಸ್ ಗಳನ್ನ ಮಾರಿದರು ಅಂತ ಕೇಳಿದಾಗ, ಇಂಗ್ಲಿಷರಿಗೆ ಇದನ್ನ UPPSC ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಇಂಗ್ಲಿಷರಿಗೆ ಮಾರ್ಬಿಟ್ಟು ಅವರು ಕೇವಲ ಧರ್ಮ ಪ್ರಚಾರದಲ್ಲಿ, ಅವರು ಮಿಷನರಿ ಆಕ್ಟಿವಿಟೀಸ್ ಗಳಲ್ಲಿ ಅವರು ಭಾರತದಲ್ಲಿ ತನ್ನನ್ನ ತೊಡಗಿಸ್ಕೊಳ್ತಾರೆ. ಇಷ್ಟು ಡೇನ್ಸ್ ಅವರಿಗೆ ಸಂಬಂಧಪಟ್ಟ ಇಂಪಾರ್ಟೆಂಟ್. ಮುಂದಿನ ತರಗತಿಯಲ್ಲಿ ಫ್ರೆಂಚರಿಗೆ ಸಂಬಂಧಪಟ್ಟ ಚರ್ಚೆ ಮಾಡ್ಕೊಂಡು ನಂತರವಾಗಿ ಡೀಟೇಲ್ಡ್ ಆಗಿ ಇನ್ನು ನಾವು ಆಧುನಿಕ ಭಾರತ ಮತ್ತು ಕರ್ನಾಟಕ ಇತಿಹಾಸವನ್ನ ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ನಾನು ಯಾಕೆ ನಿಮಗೆ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ ಅಂತಂದ್ರೆ, ನಿಮಗೆ ಸರ್ಚ್ ಮಾಡಕ್ಕೆ ಈಸಿ ಆಗಲಿ, ಟಾಪಿಕ್ ವೈಸ್ ನಿಮಗೆ ವಿಡಿಯೋಗಳು ಸಿಗ್ತಾ ಹೋಗ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಿಮಗೆ ಈ ವಿಡಿಯೋವನ್ನ ಕಡಿಮೆಗೆ ನಿಲ್ಲಿಸ್ತಾ ಇದ್ದೀನಿ. ಟಾಪಿಕ್ ವೈಸ್ ಹೋಗ್ಲಿ, ಸುಮ್ಮನೆ ಎಲ್ಲವನ್ನು ಮಿಕ್ಸ್ ಮಾಡಿದ್ರೆ ನಿಮಗೆ ಹುಡುಕಾಡ್ಬೇಕಾದ್ರೆ ಸಿಗೋದಿಲ್ಲ ಸರ್ಚ್ ಮಾಡಬೇಕಾದ್ರೆ. ಸೊ ದಟ್ಸ್ ವೈ ಈ ವಿಡಿಯೋವನ್ನ ಡೇನ್ಸ್ ಅಂತ ಬಂದ್ರೆ ಇಷ್ಟು ಸಾಕು ನಿಮಗೆ, ಅಲ್ಲಿಗೆ ನಿಲ್ಲಿಸ್ತೀನಿ. ಮುಂದಿನದರಲ್ಲಿ ಫ್ರೆಂಚರಿಗೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.